ಒಂದು ಊರೈಕೆ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿ ಭಾಷಣ ಮಾಡ್ತಾರೆ. ನೋಡಿ, ಬಿಜೆಪಿ ಅವರಿಗೆ ಇವಾಗ ಕೆಲಸ ಇದೆ. ಅವರು ನಮಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ಮಾತಾಡಿದ್ರ, ತೆರಿಗೆ ಬಗ್ಗೆ ಮಾತಾಡಿದ್ರ, ರೈತರಿಗೆ ಏನು ಅನ್ಯಾಯ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾರ? ಅವರಿಗೆ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ, ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ RSS ಮನೋಲೈಕೆಗೆ ಇವತ್ತು ಅವ್ರು ಮಾಡ್ತಾ ಇರೋದು. ಈಗ ಹಿಂದೆ ನಿಮ್ಗೆ ನೆನಪಿದ್ರೆ ಇದೇ ಏನು ಈ ಕರಾವಳಿ ಲ್ಯಾಬೊರೇಟರಿಗಳನ್ನ ಇವರೆಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡ್ಬೇಕಂತ ಹೊರಟಿದ್ದಾರೆ, ಪ್ರಯೋಗಾಲಯಗಳ ಎಲ್ಲ ಕಡೆ. ಕರಿಗೌಡ ನಂಜೇಗೌಡ ನೆನಪಿದ್ಯಾ ತಮ್ಗೆ? ಹೋದ್ ಬಾರಿ ಏನು ಈ ಬಾವುಟದ ಬಗ್ಗೆ ನೆನಪಿದ್ಯಾ ತಮ್ಗೆ? ಇವ್ರ ಕೆಲಸನೇ ಇದು. ಇನ್ನ ತನಿಖೆ ನಡೀತಾ ಇದೆ, 20-30 ಜನಕ್ಕೆ ನಾವು ಬಂಧನ ಮಾಡಿದ್ದೀವಿ. ಇನ್ನೇನ್ ಬೇಕಂತ ಇವರಿಗೆ? ಶಾಂತಿ ಸಭೆಗೂ ಕೂಡ ಬಂದಿಲ್ಲ ಇವರು. ಸ್ವಲ್ಪ ನಾಚಿಕೆ ಇದೆಯಾ ಇವರಿಗೆ? ಇವರು ಏನೋ ಬಹಳ ದೊಡ್ಡ ದೇಶ ಪ್ರೇಮಿ ಅಂತಾರಲ್ಲ, ಯಾಕಪ್ಪ ಇಂಡಿಯಾ ಈಗ ಪಹಲ್ಗಾಮ್ ಟೆರರ್ ಅಟ್ಯಾಕ್ ಆದ್ಮೇಲೆ ಇವರು ಯಾಕೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಾ ಇದ್ದಾರೆ? ಏನಾದ್ರು ಅದಕ್ಕೆ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಸಮಾಧಾನದ ಉತ್ತರ ಸಿಗ್ತಾ ನಮ್ಗೆ ಎಲ್ಲಿಗಾನ? ಅದ್ರ ಬಗ್ಗೆ ಯಾಕೆ ಕೋರ್ಟಿಗೆ ಹೋಗಲ್ಲ ಇವರು? ಅದರಿಂದ ನಮ್ಮ ದೇಶದವರಿಗೆ ಧಕ್ಕೆ ಆಗ್ತಾ ಇಲ್ವಾ? ಯಾವ್ದೋ ಕೆಲ್ಸಕ್ಕೆ ಬರ್ಲಾರ್ದಕ್ಕೆ ಕೋರ್ಟಿಗೆ ಹೋಗೋದು, ಯಾವ್ದೋ ಒಂದು ಕೆಲ್ಸಕ್ಕೆ ಬರ್ಲಾರ್ದಕ್ಕೆ ಇವರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ. ಏನಾಯ್ತು ರೀ? ಹೋದ ಬಾರಿನೂ ಮಾಡಿದ್ರಲ್ಲ ಗಲಾಟೆ. ಮಂಡ್ಯ ಚಲೋ ಮಾಡಿದ್ರು, ಮತ್ತೂರು ಚಲೋ ಮಾಡಿದ್ರು. ಏನಾಯ್ತು? ಮೊನ್ನೆ ಧರ್ಮಸ್ಥಳಕ್ಕೆ ಹೋದ್ರು, ಧರ್ಮಸ್ಥಳ ಚಲೋ ಮಾಡಿದ್ರು. ಯಾರು ಪರವಾಗಿ ಮಾಡಿದ್ರು ಧರ್ಮಸ್ಥಳ ಚಲೋ? ಧರ್ಮಾಧಿಕಾರಿಗಳ ಪರವಾಗಿ ಮಾಡಿದ್ರು. ಸೌಜನ್ಯ ಮನೆಗೆ ಹೋಗಿದ್ರಲ್ಲ, ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ, ಅದು ಯಾರು ಪರವಾಗಿ ಹೋಗಿದ್ರು? ಎಡದೊಣ್ಣಿನಲ್ಲೂ ಇಡುತ್ತಾರ ಕಾಲು ಇವರು. ಇವ್ರ ಕೆಲಸನೇ ಇಷ್ಟ ಇವ್ರೆ. ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ? ಯಾರು ಬೋಗಸ್ ಸ್ಟ್ಯಾಚ್ಯೂ ಕಟ್ಟಿದವರ, ಪರಶುರಾಮ್ ಸ್ಟ್ಯಾಚ್ಯೂ ಕಟ್ಟಿದವ್ರ, ಅವ್ರು ನಮ್ಗೆ ನೀತಿ ಪಾಠ ಹೇಳ್ತಾ ಇದಾರೆ ಇವತ್ತು. ಕ್ರಮ ತಗೊಳ್ಳಿಕ್ಕೆ ಅರೆಸ್ಟ್ ಮಾಡಿರೋರು ಏನ್ ಅಮಾಯಕರೇನ್ರಿ? ತನಿಖೆ ಮಾಡ್ತಾ ಇದೀವಲ್ಲ ಸರ್ಕಾರ ಬಗ್ಗೆ ಮಾಡ್ತೀವಿ ತಮ್ಮ ಮುಖಾಂತರ. ನೀವು ಸುಮ್ಮನೆ ಅಮಾಯಕರನ್ನ ನೀವು ಮುಂದಿಟ್ಕೊಂಡು ಪ್ರತಿಭಟನೆ ಮಾಡೋದ್ ಬಿಟ್ಟು ಫಸ್ಟ್ ನಿಮ್ಮ ಮಕ್ಕಳಿಗೆ ವಿದೇಶದಿಂದ ವಾಪಸ್ ಕರೆಸಿ, ಅವರ ಉದ್ಯೋಗದಿಂದ ಬಿಡಿಸಿ, ಅವ್ರ ಬಿಸ್ನೆಸ್ ಇಂದ ಬಿಡಿಸಿ, ಅವರಿಗೆ ಫಸ್ಟ್ ಮದ್ದೂರು ಚಲೋ ಮಾಡಕ್ಕೆ. ಬರೇ ಬಡವರಿಗ ಇವೆಲ್ಲ? ಬಡವ್ರ ಮಕ್ಕಳಿಗ ಇವೆಲ್ಲ? ಎಲ್ಲಿ ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಬರ್ತಾ ಇಲ್ಲ ಧರ್ಮಸ್ಥಳಕ್ಕೆ? ನಿಮ್ಮ ಮಕ್ಕಳೆಲ್ಲ ಯಾಕಪ್ಪ ಕೇಸರಿ ಶಾಲೆ ಹಾಕೊಂಡು ಹೋಗ್ತಾ ಇಲ್ಲ ಮಂಡ್ಯ ಚಲೋಗೆ, ಮದ್ದೂರು ಚಲೋಗೆ? ಬರೇ ಬಡವ್ರು ಬೇಕಾ ನಿಮ್ಗೆ? ಬಡೇ ನಿಮ್ಮ ಮಕ್ಕಳೆಲ್ಲ ವಿದೇಶದಲ್ಲಿ ಓದ್ಬೇಕು, ಒಳ್ಳೊಳ್ಳೆ ಬಿಸ್ನೆಸ್ ಮಾಡಬೇಕು. ಅವ್ರಿಗೆ ಯಾಕ್ರಿ RSS ಯಾಕ ಕಳಿಸ್ತಾ ಇಲ್ಲ ಧರ್ಮ ರಕ್ಷಣೆಗೆ, ಗೋರಕ್ಷಣೆಗೆ? ತೆಗೆದು ನೋಡಿ ಯಾರ್ಯಾರ ಮಕ್ಕಳು ಏನೇನ್ ಮಾಡ್ತಾ ಇದಾರೆ ಅಂತ. ಬಡೇ ಬಡವ್ರ ಮಕ್ಕಳಿಗೆ, ಅಮಾಯಕರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ದೇಶದ ಪಾಠ ಅಂತೂ ಏನು ಹೇಳ್ಕೊಡೋದಿಲ್ಲ. ಬರೇ ಹಿಂಗೆ ಪ್ರಚೋದನೆವಾದಂತ ಪಾಠಗಳು ಹೇಳ್ಕೊಟ್ಟು ಅವ್ರಿಗೆ ಬಿಡ್ತೀರಾ? ಎಲ್ಲಿ ನಿಮ್ಮ ಮಕ್ಕಳಿಗೆಲ್ಲ ಬೀದಿಗಿಳಿಸಿ ನೋಡೋಣ, ಅವಾಗ ಮಾತಾಡಿ. ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಗೃಹ ಮಂತ್ರಿಗಳು ಇದು ನಿಯೋಗ ಭೇಟಿಯಾಗಿದ್ದಾರೆ ಸರ್. ಅದಕ್ಕೇನಂತೆ ಅವ್ರಿಗೆ ಅಲ್ಲೇ ಅಲ್ವಾ ರಿಪೋರ್ಟ್ ಮಾಡೋದು? ಇನ್ನೆಲ್ಲಿ? ಇದೆಲ್ಲ ಕೇಂದ್ರದಿಂದಾನೇ ಆಗ್ತಾ ಇರೋದಲ್ಲ. ಈಗ ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಇನ್ನೆಲ್ಲ ಹೋಗ್ತಾರೆ? ಇಲ್ಲಿ ಶಾಂತಿ ಸಭೆ ಬನ್ನಿ ಅಂದ್ರೆ ಬರೋದಿಲ್ಲ. ಏನ್ ಇಂಟೆನ್ಷನ್ ಇವ್ರದು? ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ಇವರು? ಅಲ್ಲಿ ಹೋಗಿ ಏನ್ ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ? ಅಮಿತ್ ಶಾ ಅವರೇ ಲೆಟರ್ ಕಳಿಸಿದ್ದಾರೆ ತಮ್ಮ ಮಾಹಿತಿಗೋಸ್ಕರ. ಹೋದ ವರ್ಷ ನಮಗೆ ದಯವಿಟ್ಟು ಯಾವ್ದು ಕೇಸ್ಗಳು ಕೊಡಬೇಡಿ CBIಗೆ, ನಮ್ಮಲ್ಲಿ ಏನೋ ಸಿಬ್ಬಂದಿಗಳು ಕೊರತೆ ಇದೆ, ನೀವೇನಾದ್ರೂ ಕೇಸ್ಗಳು ಕೊಟ್ರೆ ಸಿಬ್ಬಂದಿಗಳು ನೀವೇ ಕೊಡಬೇಕು, ಗಾಡಿ ನೀವು ಕೊಡಬೇಕು, ಕಚೇರಿ ನೀವು ಕೊಡಬೇಕು, ಅದ್ರ ಖರ್ಚು ವೆಚ್ಚ ನೀವೇ ಕೊಡಬೇಕು ಅಂದ್ಬಿಟ್ಟು ಪತ್ರ ಇದೆ ರಜನೀಶ್ ಗೋಯಲ್ ಅವರಿಗೆ, ಹಿಂದಿನ ಚೀಫ್ ಸೆಕ್ರೆಟರಿ ಬರ್ದಿರೋದು. ಮಾತಿದ್ರೆ CBI ಕೊಡಿ, NIA ಕೊಡಿ. ಮಾತಾಡಿದ್ರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂತ. ಏನಿದು? ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ತಾರೆ? ಏರ್ ಡ್ರಾಪ್ ಆಗ್ತಾರ? ಗಡಿ ಕಾಯೋದು ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ? ಎಲ್ಲ BJP ರೂಲ್ಡ್ ಸ್ಟೇಟ್ಸ್ ಇಂದ ಬರ್ತಾ ಇದಾರಲ್ಲ. UP, ಮಧ್ಯಪ್ರದೇಶ, ನಿಮ್ಮ ಆಂಧ್ರ, ಅದಾದ್ಮೇಲೆ ತಾನೇ ಕರ್ನಾಟಕ ಬರೋದು. ನಿಮ್ಮ ಕೋಸ್ಟ್ ಲೈನ್ ಅನ್ನ ಗಾರ್ಡ್ ಮಾಡೋ ಜವಾಬ್ದಾರಿ ಯಾರ್ದು? ಅದನ್ನು ಪರಮೇಶ್ವರ್ ಸಾಹೇಬ್ರದ? ಏನಿವರು ತಲೆ ಎಲ್ಲ ಕೂಡ ಇದು ಮಾತಾಡಕ್ಕೆ. ಸ್ವಲ್ಪ ಲಾಜಿಕಲ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು. ಹೋಗಿ ಅಮಿತ್ ಶಾ ಅವ್ರಿಗೆ ಭೇಟಿ ಆದ್ರೆ ಆಗ್ತಾರೆ. ನಾಳೆ ಈ ಆಶ್ಚರ್ಯ, ನನಗೇನು ಆಶ್ಚರ್ಯ ಇಲ್ಲ. ಇವತ್ತು ಅಮಿತ್ ಶಾ ಹತ್ರ ಹೋಗಿದ್ರೆ ನಾಳೆ ಮೋಹನ್ ಭಾಗವತ್ ಅವ್ರ ಹತ್ರನೂ ಹೋಗ್ತಾರೆ. ಏನು ಅದ್ರಲ್ಲಿ ಏನು ಆಶ್ಚರ್ಯ ಪಡೋದಿಲ್ಲ. ಎಲ್ಲ ಹೋಗಿ ಅಳ್ಬೇಕಲ್ಲ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ನೆನಪಿದೆಯಾ ಸರ್ ತಮ್ಗೆಲ್ಲರಿಗೂ? ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಅಲ್ಲಿ ಅಕ್ಯೂಸ್ಡ್ ಟ್ರೈನಿಂಗ್ ಎಲ್ಲಿ ತಗೊಂಡಿದ್ದ?
ಎಲ್ಲಿ ತಗೊಂಡಿದ್ದ? ಅರ್ಗ ಜ್ಞಾನೇಂದ್ರ ಅವರ ಊರಿನಲ್ಲಿ. ಹೂ ಇಸ್ ಮಿಸ್ಟರ್ ಅರ್ಗ ಜ್ಞಾನೇಂದ್ರ? ದ ದೆನ್ ಹೋಮ್ ಮಿನಿಸ್ಟರ್. ಇವ್ರು ಮಾತಾಡ್ತಾ ಇದ್ದಾರ? ಆವಾಗಿನ ಗೃಹ ಸಚಿವರ ಊರಿನಲ್ಲಿ ತರಬೇತಿ ಪಡೆದು ಮಂಗಳೂರು ಕುಕ್ಕರ್ ಭಾಷೆ ಮಾಡ್ತಾನೆ ಅಂದ್ರೆ ಅಸಮರ್ಥರು ಯಾರ್ರಿ? ಅಲ್ಲ, ಅವಾಗ ಸ್ಕೂಲಲ್ಲೆಲ್ಲ ತರಬೇತಿ ಖಾಸಗಿ ಶಾಲೆನಲ್ಲಿ ಅವ್ರು ಮಾಡಿದ್ರೆ ನಮ್ ನಿಯಂತ್ರಣ ಇಲ್ಲ ಅದಕ್ಕೆ. ಅದು ಏನಾದ್ರು ಅವರು ಆಸ್ ಲಾಂಗ್ ಆಸ್ ಅದೇನು ಅನ್ಕಾನ್ಸ್ಟಿಟ್ಯೂಷನಲ್ ಇಲ್ಲ, ಕಾನೂನು ವಿರುದ್ಧವಾಗಿಲ್ಲ, ಅವ್ರು ಏನಾದ್ರು ಮಾಡ್ಕೊಳ್ಳಿ ಪ್ರಚಾರ. ಆದ್ರೆ ಕಾನೂನನ್ನ ಕೈ ತಗೊಳ್ಳುವಂತ ಪಾಠಗಳು ಇಲ್ಲೆಲ್ಲಾದ್ರೂ ನಡೀತಾ ಇದ್ರೆ ಅದಕ್ಕೆ ವಿರುದ್ಧ ಸರ್ಕಾರ ಕ್ರಮ ತಗೊಂಡು. ಅಲ್ಲ, ಸಂಘ 20 ವರ್ಷದ ಹಿಂದೆ ಮಾಡಿದಂತ ಸ್ಟೇಟ್ಮೆಂಟ್ ಅಂತ ಅವರು ಕೊಟ್ಟಿದ್ದಾರೆ. ನನ್ನ ಈಗ ಬಿಜೆಪಿ ಅವರು ಸಂಗಮೇಶ್ ಅವರ ಸ್ಟೇಟ್ಮೆಂಟ್ ಕೇಳೋದ್ ಬಿಟ್ಟು ದೇವೇಗೌಡರು ಕೂಡ ಇದೇ ಸ್ಟೇಟ್ಮೆಂಟ್ ಮಾಡಿದ್ರಲ್ಲ, ಅದ್ರ ಅಭಿಪ್ರಾಯ ಏನಂತೆ? ಕುಮಾರಸ್ವಾಮಿ ಅವರು JDS ಮುಖ್ಯಮಂತ್ರಿಗಳಿದ್ದಾಗ RSS ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ರು, ನೆನಪಿದ್ಯಾ ತಮ್ಗೆ? ಭಾಷಣ ಹೊಡೆದಿದ್ರು, ಅದ್ರ ಬಗ್ಗೆ ಏನಂತಾರೆ? ಫಸ್ಟ್ ಅವರು ಅಣ್ಣ ತಮ್ಮಂದಿರದ್ದು ಫಸ್ಟ್ ಕೇಳ್ಕೊಳ್ಳಿ, ಆಮೇಲೆ ನಮ್ಮ ಹತ್ರ ಬರ್ಲಿ. ಅದನ್ನು ಕೂಡ ಸಂವಿಧಾನಿಕ ಅಲವ್ ಇದೆ ಮಾಡ್ಬೇಕಂದ್ರೆ. ಈಸ್ ಫ್ರೀ ಟು ಡೂ ಸೋ. ನಾನು ಯಾವ ಧರ್ಮವನ್ನ ಪಾಲನೆ ಮಾಡಬೇಕು ಅಂದ್ಬಿಟ್ಟು ಅದು ನನಗೆ ಬಿಟ್ಟಂತ ವಿಚಾರ ರೀ. ಇಫ್ ಐ ವಾಂಟ್ ಟು ರಿಮೈನ್ ಅನ್ ಏಥಿಸ್ಟ್, ಇಟ್ ಇಸ್ ದೇರ್ ಇನ್ ದ ಕಾನ್ಸ್ಟಿಟ್ಯೂಷನ್. ಹೂ ಇಸ್ ಬಿಜೆಪಿ ಟು ಟೆಲ್ ಮಿ ವಾಟ್ ಟು ಡೂ? ಇವ್ರುಗಳು ನೀವು ಕನ್ವರ್ಷನ್ ಬಗ್ಗೆ ಹೇಳ್ತಾ ಇದ್ರಲ್ಲ, ಚೀನಾ ರಾಮು ಅಂತ ಒಬ್ರು ಇದ್ದಾರೆ ಗೊತ್ತಾ ಬಿಜೆಪಿನಲ್ಲಿ? ಗೊತ್ತಾ ಸರ್? ಅವರು ಕನ್ವರ್ಷನ್ ಬಗ್ಗೆ ಒಂದು ಬಹಳ ಚೆನ್ನಾಗಿ ಹೇಳಿದ್ರು, ನಮ್ಗೆ ನೆನಪೋಗಿದೆ ಅನ್ಸುತ್ತೆ. ಅದು ಸ್ವಲ್ಪ ಗೂಗಲ್ ಮಾಡಿ ನೋಡ್ಕೊಳ್ಳಿ. ಚೀನಾ ರಾಮು ಅವರು ಯಾರ ಬಗ್ಗೆ ಇವರು ದಲಿತ ಮುಖಂಡರಾಗಕ್ಕೆ ಯೋಗ್ಯರಲ್ಲ, ಇವರು ಕನ್ವರ್ಟ್ ಆಗಿದ್ದಾರೆ ಅಂತ ಹೇಳಿದ್ದನ್ನ ನೋಡಿ, ಆಮೇಲೆ ಡಿಸ್ಕಸ್ ಮಾಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.